ಒಬ್ಳೆ ಮಗಳು ಅಂತ ಸಾಕಿದೀವಿ. ಹುಡುಗ ಒಪ್ಪಿಗೆ ಆಗಿದೆ, ಮಾತಾಡಿ ಮುಗಿಸ್ಬಿಡವ. ನಾನು ಮಾತಾಡ್ತೀನಿ. ನೋಡಿ ಶ್ರೀಮಂತ್ ಸುರೇಶ್ ಅವರೇ, ಹುಡುಗಿ ಕಡೆಯವರೆಲ್ಲ ಒಪ್ಕೊಂಡಿದ್ದಾರೆ. ಹುಡುಗಿರು ತಮ್ಮ ಶ್ರೀಮತಿ ಆಗೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಈಗ ತಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ರೆ ಕೊಡೋದು ತಗೊಳ್ಳೋದನ್ನೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಒಂಚೂರು ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಅದು ಅಯ್ಯೋ ಕಮಿಷನ್ಗೆ ಕಲ್ಲಾಗ್ತಾವ್ರಲ್ಲ. ನೋಡಿ ಸರ್, ಹುಡುಗಿ ಪದ್ಮಿನಿ ಜಾತಿ ಅವಳು, ಸೂಪರು. ನಿಮ್ ಪರ್ಸನಲ್ ಏನಾದ್ರು ಫಸ್ಟ್ ನೈಟ್ ಅಲ್ಲಿ ಮಾತಾಡ್ಕೊಳ್ಳಿ. ರೀ ಸ್ವಾಮಿ, ಫಸ್ಟ್ ನೈಟ್ ಅಲ್ಲಿ ಅಲ್ಲಿಟ್ಟಿರೋ ಹಾಲು ತಿಂಡಿ ಮಾಡಕ್ಕೆ ಟೈಮ್ ಸಿಗಲ್ಲ, ಮಾತಾಡಕ್ ಟೈಮ್ ಸಿಗುತ್ತಾ? ಈಗೇನು ತಮ್ಮ ಹುಡುಗಿ ಮೇಲೆ ಡೌಟೇ? ರೀ ಸ್ವಾಮಿ, ನಿಮ್ ಮೇಲೆ ಡೌಟ್. ಈಗ ಹುಡುಗಿ ಜೊತೆ ಮಾತಾಡಕ್ ಬಿಡ್ತೀರಾ ಇಲ್ವಾ? ಇಲ್ಲಾಂದ್ರೆ ನಾನು ಹೊಡ್ತೀನಿ ಅಷ್ಟೇ. ಕೂತ್ಕೊಳ್ಳಪ್ಪ ನೀನು. ಯಾಕೆ ನಾವು ಇಬ್ರು ಮಾತಾಡಬಾರ್ದು ಅಂತ ನಿಮ್ಮ ಮನೆಯವ್ರು ಹೇಳ್ತಾ ಇದ್ರು? ಹೋಗ್ಲಿ ಬಿಡಿ, ಹಳೆ ಕಾಲ. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಅದೇನು ಗೊತ್ತಾ, ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೆ. ಅದೇ ಹುಡುಗಿನ ನನ್ನ ಸ್ನೇಹಿತನೂ ಪ್ರೀತಿ ಮಾಡ್ತಿದ್ದ. ಅದಕ್ಕೆ ಆ ಹುಡುಗಿ ಕೈನ ನನ್ನ ಸ್ನೇಹಿತನ ಕೈ ಮೇಲಿಟ್ಟು ನಾನು ನಿಮ್ಮ ಕೈ ಹಿಡಿಬೇಕು ಅಂತ ಇದ್ದೀನಿ. ನೀವು ನನ್ನ ಕೈ ಹಿಡಿತೀರಿ ತಾನೆ? ನೀವು ನನ್ನ ಕೈ ಹಿಡಿತೀರಿ ತಾನೆ? ಹೇಳಿ ಇವ್ರೆ, ನೀವು ನನ್ನ ಕೈ ಹಿಡಿತೀರಿ ತಾನೆ? ಕೈ ಇಲ್ವಾ? ಶೇಟ್, ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕೈಯಾಗಿರ್ತೀನಿ. ನೀವು ನಿಮ್ಮ ಎಡಗಾಲಾದ್ರೂ ಸರಿ ನಮ್ಮ ಮನೆಯೊಳಗಿಟ್ಟು ನನ್ನ ಬಾಳ್ ಬೆಳಗಿದ್ರೆ ಅಷ್ಟೇ ಸಾಕು. ಮೆಲ್ಗೆ ಮೆಲ್ಗೆ. ಕಾಲು ಇಲ್ವಾ? ಛೇ, ಆದ್ರೂ ಪರವಾಗಿಲ್ಲ, ನಿನ್ ಪಾಲಿಗೆ ನಾನು ಕಾಲಾಗಿರ್ತೀನಿ. ನಿನ್ ಬಾಯಿಂದ 3 ಮುತ್ತಿನಂತ ಮಾತುಗಳನ್ನ ಆಡ್ತಾ ಇದ್ರೆ ಅದನ್ನ ಕೇಳ್ತಾ 3 ಹೊತ್ತು ಹಾಯಾಗಿದ್ ಬಿಡ್ತೀನಿ. 3 ಅಂದ್ರೆ 3 ಅಲ್ಲ, ಇನ್ನೂ ಆಡಿ ಪರವಾಗಿಲ್ಲ. ಅಂದ್ರೆ ಮಾತೆ ಬರಲ್ವಾ? ಮಾತೆ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ನಿಮ್ ಮಾತಾಗಿರ್ತೀನಿ. ಅಂದ್ರೆ ನಾನ್ ನಿಮ್ ಪಾಲಿಗೆ ದೇವರಾಗಿದ್ದೀನಿ. ಯಾರಾದ್ರೂ ಬಂದು ನಿನ್ ಹೆಂಡತಿ ಹತ್ರ ಏನಿದೆ ಅಂತ ಕೇಳಿದ್ರೆ ನೀಳವಾದ ಜಡೆ ಇದೆ ಅಂತ ತೊಡೆ ತಟ್ಕೊಂಡು ಹೇಳ್ತೀನಿ. ಅಲ್ಲ ಕಣಯ್ಯ, ಅವಳ ಜೊತೆ ಸಂಸಾರ ಮಾಡಕ್ಕಾಗತ್ತೇನಯ್ಯ? ಕೈ ಇಲ್ಲ ಅಂದ್ರೆ ಕೈ ಆಗ್ಬೋದು, ಕಾಲಿಲ್ಲ ಅಂದ್ರೆ ಕಾಲಾಗ್ಬೋದು, ಬಾಯಿ ಇಲ್ಲ ಅಂದ್ರೆ ಮಾತಾಗ್ಬೋದು, ಕೂದಲ ಇಲ್ಲ ಅಂದ್ರೆ ನನ್ನ ಕೂದಲ. ಅದಕ್ಕೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಪದ್ಮಿನಿ ಇಲ್ಲ ಅಂದ್ರೆ ಅಸ್ತಿನಿ, ಅಸ್ತಿನಿ ಇಲ್ಲ ಅಂದ್ರೆ ಚಿತ್ತಿನಿ, ಚಿತ್ತಿನಿ ಇಲ್ಲ ಅಂದ್ರೆ ಶಂಕಿನಿ. 4 ಟೈಪ್ ಹುಡುಗಿರು ಇರ್ತಾರೆ ಸರ್. ಈ 4ರಲ್ಲಿ ಯಾವ್ದೋ ಒಂದನ್ನ ಲಿಂಕ್ ಮಾಡ್ಬಿಟ್ಟು ತಗಲಾಕ್ಬಿಡ್ತೀನಿ ನಾನು. ಬಿಡ್ತೀನಿ ಸರ್. ತಗಲಾಕ್ಬಿಡ್ತೀಯ. ಹಾಯ್ ಪೂಜಾ. ಹಾಯ್ ರಮೇಶ್. ವಾವ್, ವಾಟ್ ಎ ಸರ್ಪ್ರೈಸ್. ನಾನಿನ್ನ ಮತ್ತೆ ನೋಡ್ತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಕಣೋ. ಪೂಜಾ, ನೀನೇನು ಚೇಂಜ್ ಆಗಿಲ್ಲ, ಹಾಗೆ ಇದೆಯಾ. ನೀನು ಹಾಗೆ ಇದೆಯಾ. ಥ್ಯಾಂಕ್ ಯು. ಎಲ್ಲರ ಲೈಫಲ್ಲಿ ಕ್ಯಾಲೆಂಡರ್ ಚೇಂಜ್ ಆಗತ್ತೆ, ಆದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಪೂಜಾ, ನೀನ್ ನನಗೆ ಪ್ರಪೋಸ್ ಮಾಡಿದ್ದೆ, ನಾನು ನಿಂಗೊಂದು ಸ್ವಲ್ಪ ಟೈಮ್ ಕೇಳಿದ್ದೆ, ಜ್ಞಾಪಕ ಇದೆಯಾ? ಅದನ್ನ ಹೇಗೋ ಮರೆಯಕ್ಕಾಗುತ್ತೆ? ನಾನ್ ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಡ್ಲಿಲ್ವಲ್ಲೋ. ಅದಕ್ಕೆ ಬಂದಿದ್ದು. ಪೂಜಾ, ಐ ಲವ್ ಯು. ಡು ಯು ಲವ್ ಮೀ? 4 ದಿನ ಬಿಟ್ಕೊಂಡು ಹೇಳ್ತೀನಿ ಅಂತ 4 ವರ್ಷ ಬಿಟ್ಕೊಂಡು ಹೇಳ್ತಿದ್ಯಲ್ಲೋ. ನಿನ್ನಂತ ಲೇಟ್ ಲತೀಫ್ನ ನಾನು ನೋಡೇ ಇಲ್ಲ ಕಣೋ. ಸಾರಿ ಪೂಜಾ, ಸ್ವಲ್ಪ ಲೇಟ್ ಆಗ್ಬಿಡ್ತು. ಬಟ್ ನಾವ್ ಐ ಲವ್ ವಿತ್ ಯು. ಯು ಲವ್ ವಿತ್ ಮೀ?
ಮಮ್ಮಿನ ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ನನ್ ಮಗಳು ಉತ್ತರ. ಲೋ ಮಗ, ನಿನ್ನೆ ರಾತ್ರಿ ಬರ್ಬೇಕಾಗಿತ್ತು. ನಮ್ ಗಣೇಶ ಎಲ್ಲ ಅರೇಂಜ್ ಮಾಡಿದ್ದ. ಪಾರ್ಟಿ ಸಖತ್ತಾಗಿತ್ತು. ಲೋ ಮಗ, ಇವತ್ತು ಪಾರ್ಟಿ ಇದೆ ತಾನೆ? ಮದುವೆಗೆ ಬಂದಿದ್ದೀರಾ ಇಲ್ಲ ಪಾರ್ಟಿ ಮಾಡಕ್ ಬಂದಿದ್ದೀರಾ? ಮಗ, ದಾರೆ ಹೋಯ್ದ್ಮೇಲೆ ಎಣ್ಣೆ ಹೋಯ್ದ್ಬಿಟ್ಟು ಶಾಂತಿ ಮಾಡ್ಬೇಕೆಲ್ಲ ಗೊತ್ತಲ್ಲ ಮಗ. ನಿನ್ ಕಾಸಲ್ಲಿ ನೋಡಿದ್ರೆ ಮ್ಯಾಟ್ರ್ ಸೀಕ್ರೆಟ್ ಆಗಿರುತ್ತೆ, ನನ್ನ ಕಾಸಲ್ಲಿ ನೋಡಿದ್ರೆ ಮ್ಯಾಟ್ರ್ ಓಪನ್ ಆಗುತ್ತೆ. ಏನ್ ಮಾಡ್ಬೇಕಂತ ಡಿಸೈಡ್ ಮಾಡ್ಲಾ ಮಗ. ಪಾರ್ಟಿಗೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡ್ತೀರಲ್ಲ. ಹಾಯ್ ಗಣೇಶ್. ಹಾಯ್ ಮಾಮ್. ಹಾಯ್ ಮಗ, ಬಾ ಬಾ. ಕಂಗ್ರಾಟ್ಸ್ ಮಗ. ಇವ್ ನನ್ನ ಫ್ರೆಂಡ್ ಸುರೇಶ್ ಅಂತ, ಅವ್ರು ಕೃಷ್ಣ ಅಂತ. ಇವ್ ನನ್ನ ಫ್ರೆಂಡು ಲಡ್ಡು ಗಣೇಶ್ ಅಂತ. ಮಗ ಮಗ ಕೂತ್ಕೋ ಮಗ. ಇವರೆಲ್ಲ ನನ್ನ ಫ್ರೆಂಡ್ಸ್. ನೀನೇ ರಾತ್ರಿ ಬರಲಿಲ್ಲ. ಮಗ, ನನ್ನ ಕ್ಲಾಸ್ಮೇಟ್ ಉಮಾ ಈ ಮದುವೆಗೆ ಬಂದಿರ್ತಾಳಲ್ಲ. ಮದುವೆ ಇವಳೆ ಅಲ್ವೇನೋ ಕ್ಲೋಸ್ ಫ್ರೆಂಡು, 100% ಬಂದಿರ್ತಾಳೆ. ಏನ್ ರಮಣ, ಎಂತ ಮಕ್ಕಳೆಲ್ಲ ಬಂದ್ರು ತಾನೆ? ಅಣ್ಣ ನಮಸ್ಕಾರ. ನಮಸ್ಕಾರ. ಅವ್ರ ತಂದೆ ನೀವೇನಾ? ನಾನಲ್ಲಪ್ಪ, ಈಗ ಇವರು. ಅಣ್ಣ ನಮಸ್ಕಾರ. ಯಾರು ನೀವು? ನಾನು ಅವ್ರ ಫ್ರೆಂಡು. ಬಂದಿದ್ದಾಳ ಆ ಕಡೆ ಎಲ್ಲೋ ಅವಳೆ. ಲವ್ ಮಾಡಕ್ಕೊಂದು ಒಳ್ಳೆ ಹುಡುಗಿನೇ ಸಿಗ್ತಾ ಇಲ್ವಲ್ಲ. ಅವಳು ಶಂಕಿಣಿ, ಇವಳು ಕಿತ್ತಿನಿ, ಅವಳು ಅಸ್ತಿನಿ. ಎಲ್ಲ ಮಗ ಕಾಣಿಸ್ತಾನೆ ಇಲ್ಲ. ಆ ಕಡೆ ನೋಡೋಣ. ಲೇ ಮಗ, ಅವಳಿಗೆ ಏನಾದ್ರು ಮದ್ವೆ ಆಗಿಲ್ಲ ಅಂದ್ರೆ ಇವತ್ತಿಲ್ಲೇ ಪ್ರಪೋಸ್ ಮಾಡ್ಬಿಡ್ತೀನಿ. ಗೋಲ್ಡ್ ಈಸ್ ಗೋಲ್ಡು, ಜೈ ಅನ್ನೋ. ಮಗ, ಅದು ಉಮಾ ಅಲ್ವಾ? ಅವಳೇ ಕಣೋ. ಅಪ್ಪ ಸಿಕ್ಕಿದ್ಲು. ಉಮಾ ರೀ, ನಾನು ಉಮಾ ಅಲ್ಲ ಸುಮಾ. ನೀನ್ ಸರ್ಕೊಳಮ್ಮ. ಉಮಾ. ಹಾಯ್ ರಮೇಶ. ಉಮಾ ಅಮ್ಮನ್ ತರ ಕಾಣ್ತಾವಳೆ. ಸಂದಾಗಿದ್ಯೇನು? ಚೆನ್ನಾಗಿದ್ದೀನಿ. ನೀನು? ಸಂದಾಗಿದ್ದೀನಿ. ಮದ್ವೆ ಮಾಡ್ಕೊಂಡ್ಯಾ? ಇಲ್ಲ ನಿಂದು? ನನ್ ಮದ್ವೆ ಆಯ್ತು. ನನ್ ಮಗನ ಹೆಸರು ರಮೇಶ ಅಂತ. ನಿನ್ನ ಹೆಸರಯ್ಯ ನಾನಿಟ್ಟಿದ್ದು. ನನ್ ಮಗಳ ಹೆಸರು ದಿವ್ಯಾ ಅಂತ ನಮ್ ಯಜಮಾನ್ರಿಟ್ಟಿದ್ದು. ಇರ್ಬೇಕು. ಹಂಗ ಅಮ್ಮ, ನಾ ಬರ್ತೀನಮ್ಮ. ದೇವ್ರು ಒಳ್ಳೇದ್ ಮಾಡ್ಲಿ. ಹೋಗಿ ರಮೇಶನ್ ಬಣ್ಣ ಹೊರ್ಸೋಗು. ರಮೇಶ, ಕೈ ಕಾಲು ಕೂದಲು ಎಲ್ಲ ನೆಟ್ಟಿಗೆ ಇದೆ. ಯಾರನ್ನ ಲವ್ ಮಾಡೋದು? ಇವ್ಳು ಯಾವ ಜಾತಿ ಇರ್ಬೋದು? ಅಸ್ತಿನಿನ, ಶಂಕಿನಿನ, ಪದ್ಮಿನ? ಅಯ್ಯಯ್ಯೋ, ಮದುವೆ ಕಂಡು ಓಡೋದ. ಮದುವೆ ಕಂಡು ಓಡೋದ್ನಾ? ಮದುವೆ ಕಂಡು ಓಡೋದ್ನ? ಅಯ್ಯಯ್ಯೋ, ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದ್ಬಿಟ್ಟಲ್ಲಪ್ಪ. 7 ಛತ್ರದಲ್ಲಿ ಯಾರೂ ಇಂತ ಮದುವೆ ಮಾಡಿರ್ಬಾರ್ದು ಅಂತ ಹೇಳಿ 7 ತರದ ಹೂ ತರಿಸಿದ್ದೆ, 7 ತರದ ಅಡಿಗೆ ಮಾಡಿಸಿದ್ದೆ, 77 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೆ. ಮುಹೂರ್ತಕ್ಕೆ ಇನ್ನು 7 ನಿಮಿಷ ಇದೆ ಅಂತಿದ್ದಾಗೆ ಓಡೋಗ್ಬಿಟ್ನಲ್ಲಪ್ಪ. 7 ಅಂತಿದ್ದಕ್ಕೆ ಎಂತ ಗತಿ ಬಂತಪ್ಪ. 7 ಕೊಂಡಲವಾಡ. ಯಾರಪ್ಪ ನಿನ್ನ ಮದುವೆ ಆಗ್ತಾರೆ? ನನ್ನ ಮಗಳಿಗೆ ಮಾಂಗಲ್ಯ ಭಾಗ್ಯ ಕೊಡು ಅಂದ್ರೆ ನನ್ನ ಮಾಂಗಲ್ಯ ಭಾಗ್ಯ ಕಿತ್ಕೊಳ್ತಾ ಇದೆಯಲ್ಲ. ಅಯ್ಯೋ ದೇವ್ರೆ, ನನ್ ಮಗಳು ಯಾರಪ್ಪ ದಿಕ್ಕು? ಮುಂದೆ ನನ್ನ ಮಗಳ ಗತಿ ಏನಪ್ಪ? ಯಾವ ಪುಣ್ಯಾತ್ಮ ಬಂದು ಯಾವ ಮಹಾನುಭಾವ ನನ್ನ ಮಗಳ ಕೈ ಹಿಡಿತಾನ? ಸಮಾಧಾನ ಮಾಡ್ಕೊ. ನಾನು ಬಾಳ್ಕೊಡ್ತೀನಿ. ನಾನ್ ಮದುವೆ ಆಗ್ತೀನಿ. ನಾನ್ ಬಾಳ್ಕೊಡ್ತೀನಿ. ದಾರಿ ಬಿಡಿ. ನಾನು ಒಂದು ಅವಕಾಶ ಮಾಡ್ಕೊಡಿ. ನಾನು ಲೈಫ್ ಕೊಡ್ತೀನಿ. ದಾರಿ ಬಿಡಿ. ನಾನ್ ಮದುವೆ ಆಗ್ತೀನಿ. ಒಂದು ಅವಕಾಶ ಮಾಡ್ಕೊಡಿ. ನಾನ್ ಮದುವೆ ಆಗ್ತೀನಿ. ಅಂಕಲ್, ಆಂಟಿ, ನಡು ನೀರಲ್ಲಿ ನಿಂತಿರೋ ನಿಮ್ಮ ಮಗಳ ಜೀವನ ನಾನ್ ದಡಕ್ ಸೇರಿಸ್ತೀನಿ. ರಸ್ತೆಯಲ್ಲಿ ಬಿಟ್ಟೋಗಿರೋ ನಿಮ್ಮ ಮಗಳ ಲೈಫ್ ನಾನ್ ಬಸ್ ಸ್ಟ್ಯಾಂಡ್ ಸೇರಿಸ್ತೀನಿ. ಆಂಟಿ, ನಾನು ಇಂಜಿನಿಯರ್ ಆಗೋನು. ನನಗ್ ಕೊಟ್ಟು ಮದುವೆ ಮಾಡಿ.
ನಿಮ್ ಮಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಇಂಜಿನಿಯರ್ಗೆ ಕೆಲಸ ಕೊಡೋ ಬಿಲ್ಡರ್ ನಾನು. ನಿಮ್ ಮಗಳನ್ನ ಹೂವಿನ ಹಾಸಿಗೆ ಮೇಲೆ ಇಟ್ಸಾಕ್ತೀನಿ ಅಂಕಲ್. ಆಂಟಿ ನಂಗೆ ಒಂದೇ ಒಂದು ಅವಕಾಶ ಕೊಡಿ. ಆ ಆಕಾಶನ ತಂದು ನಿಮ್ಮ ಮಗಳ ಕಾಲಡಿ ಇಟ್ಬಿಡ್ತೀನಿ. ಅಂಕಲ್ ನನ್ಗೊಂದೇ ಒಂದು ಅವಕಾಶ ಕೊಡಿ. ಆಕಾಶದ ಒಂದೊಂದು ನಕ್ಷತ್ರಗಳನ್ನ ಹೆಕ್ಕಿ ನಿಮ್ಮ ಮುದ್ದಿನ ಮಗಳಿಗೆ ನೆಕ್ಲೆಸ್ ಮಾಡಾಕ್ತೀನಿ ಅಂಕಲ್. ಅಂಕಲ್ ಅಂಕಲ್ ನನ್ಗೆ ವರದಕ್ಷಿಣೆ ಬೇಡ, ವರೋಪಚಾರ ಬೇಡ. ನಿಮ್ ಮಗಳನ್ನ ಹುಟ್ಟು ಬಟ್ಟೆಯಲ್ಲಿ ಕಳ್ಸಿ ಸಾಕು. ನಾನು ತುಂಬಾ ಆಂಟಿ ನಿಮ್ ಮಗಳಿಗೆ ಬಟ್ಟೆ ಇಲ್ದಾನೆ ಕಳ್ಸ್ಕೊಟ್ಬಿಡಿ. ಕಣ್ ಮುಚ್ಕೊಂಡು ಸಂಸಾರ ಮಾಡ್ತೀನಿ. ನಾನ್ ಮದುವೆ ಆಗ್ತೀನಿ. ಏನ್ ನಡೀತದ ಮಾವ ಇಲ್ಲಿ? ಅಳಿ ಅಂದ್ರೆ ಇಷ್ಟೊತ್ತು ಎಲ್ತಲ್ಲಿ ಮರೆಸ್ಕೊಂಡಿದ್ರಿ ನೀವು? ಬೆಳಗ್ಗೆಯಿಂದ 7 ಸತಿ ಕಿತ್ಕೊಂತ ಮುಹೂರ್ತ ಟೈಮಲ್ಲಿ ಕಿತ್ಕೊಂಡಿದ್ರೆ ಕಿತ್ತೋಗಿರೋ ಮ್ಯಾರೇಜ್ ಸ್ಟೋರ್ ಆಗಿರೋದು. ಅದಕ್ಕೆ ಡಾಕ್ಟರ್ ತವ ಹೋಗಿದ್ದೆ ಇಂಜೆಕ್ಷನ್ ಹಾಕೊಂಬರಕ್ಕೆ. ಇನ್ನೊಂದು 7 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಈ ನನ್ನ ಮಕ್ಕಳು ನನ್ನ ಮಗಳಿಗೆ ತಾಳಿ ಕಟ್ಟಿ ತಾಳಿ ಮಾಡ್ಬಿಟ್ಟಿರೋರು. ರಾಯ್ರೆ ಮುಹೂರ್ತಕ್ಕೆ ಟೈಮ್ ಆಯ್ತು. ತಾಳಿ ಕಟ್ಟವ್ರು ಯಾರು ಅಂತ ಬೇಗ ನಿರ್ಧಾರ ಮಾಡಿ. ಈಗ ನಿರ್ಧಾರ ಮಾಡ್ತೀನಿ. ಬಂದ್ರ ಇಲ್ಲಿ ಬಂದ್ರ ನಾನು ಮದುವೆ ಆಗೋ ಹುಡುಗಿನ ನೀವು ಮದುವೆ ಆಗ್ತೀರಾ? ನೀ ಯಾರನ್ನ ಲವ್ ಮಾಡ್ತಾ ಇದೆಯಲ್ಲ, ನೀನ್ ಯಾಕೆ ತಾಳಿ ಕಟ್ಟಕ್ ಬಂದೆ? ನೀನು ಯಾರನ್ನ ಲವ್ ಮಾಡ್ತಿದ್ದಲ್ಲ, ನೀನ್ ಯಾಕೋ ಬಂದೆ?